ಡಿಯರ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ಸೆಷನಲ್ಲಿ ನಾವು ಬ್ಲಡ್ಡಲ್ಲಿ ಇರುವಂಥ ಪ್ಲಾಸ್ಮಾ ಆ್ಯಂಡ್ ದೆನ್ ಫಾರ್ಮ್ಡ್ ಎಲಿಮೆಂಟ್ಸನ್ನು ನಾವು ಬ್ರೀಫಾಗಿ ಸ್ಟಡಿ ಮಾಡಿದ್ವಿ. ಸೊ ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಅಂದರೆ ದಟ್ ಇನ್ಕ್ಲೂಡ್ಸ್ ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ ಆ್ಯಂಡ್ ದೆನ್ ಪ್ಲೇಟ್ಲೆಟ್ಸ್. ಎರಿಥ್ರೋಸೈಟ್ಸ್ ಅಂದರೆ ರೆಡ್ ಬ್ಲಡ್ ಕಾರ್ಪಸಲ್ಸ್, ಹಾಗೆಯೇ WBC ಅಂದರೆ ಲ್ಯೂಕೋಸೈಟ್ಸ್ ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ತಿಳ್ಕೊಂಡ್ವಿ. ವೈಟ್ ಬ್ಲಡ್ ಸೆಲ್ಸಿನ ಟೈಪ್ಸ್ಗಳನ್ನು ತಿಳ್ಕೊಂಡ್ವಿ. ಹಾಗೆ ಪ್ಲೇಟ್ಲೆಟ್ಸ್ ಅದರಲ್ಲಿ ಇರುವಂಥ ಕಾಂಪೊನೆಂಟ್ಸನ್ನು ಕೂಡ ನಾವು ಸ್ಟಡಿ ಮಾಡಿದ್ವಿ. ಇವತ್ತಿನ ಸೆಷನ್ನಲ್ಲಿ ನಾವು ಬ್ಲಡ್ ಗ್ರೂಪ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಬ್ಲಡ್ ಗ್ರೂಪ್ಸ್. So, as you know, blood of the human beings differ in certain aspects, though it appears to be similar. ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಬ್ಲಡ್ ಡಿಫರ್ ಆಗಿರುತ್ತೆ, ಬ್ಲಡ್ ಗ್ರೂಪ್ ಡಿಫರ್ ಆಗಿರುತ್ತೆ. ಸೊ ಆದರೂ ಕೂಡ ಸಿಮಿಲರ್ ಆಗಿ ಅಪಿಯರ್ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಸೊ ವೇರಿಯಸ್ ಟೈಪ್ಸ್ ಆಫ್ ಗ್ರೂಪಿಂಗ್ ಆಫ್ ಬ್ಲಡ್ ಹ್ಯಾಸ್ ಬೀನ್ ಡನ್. ಸೊ ಬ್ಲಡ್ ಗ್ರೂಪಿಂಗ್, ದೇರ್ ಆರ್ 2 types. Various types of blood grouping has been done, but we are going to study about 2 such groupings. One is the ABO grouping and another one is the RH grouping of the blood. So first one, that is the ABO grouping, we are going to study now. ABO ಗ್ರೂಪಿಂಗ್ ಯಾವ ಬೇಸಿಸ್ ಮೇಲೆ ಮಾಡಲಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ABO ಗ್ರೂಪಿಂಗ್ ಈಸ್ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ಆರ್ ಆಬ್ಸೆನ್ಸ್ ಆಫ್ 2 ಸರ್ಫೇಸ್ ಆ್ಯಂಟಿಜನ್ಸ್. ಎಲ್ಲಿರುತ್ತೆ ಈ ಸರ್ಫೇಸ್ ಆ್ಯಂಟಿಜನ್ಸು? ಆನ್ ದ RBCs, ಸರ್ಫೇಸ್ ಆಫ್ ದ RBCs. ಸೊ ಯಾವುದಾದ್ರು ಆ್ಯಂಟಿಜನ್ನು? ದ ಆ್ಯಂಟಿಜನ್ A and the antigen B. So antigen ಅಂದರೆ ಏನು? First we have to know about that. So antigens ಅಂದರೆ these are the chemicals that can induce immune response. So ಆ್ಯಂಟಿಜನ್ ಅಂತ ಅಂದರೆ ಬಾಡಿಯಲ್ಲಿ ಇಮ್ಯೂನ್ ರೆಸ್ಪಾನ್ಸನ್ನು ಇಂಡ್ಯೂಸ್ ಮಾಡ್ತಾ ಇರುವಂಥ ಕೆಮಿಕಲ್ಸನ್ನು ಆ್ಯಂಟಿಜನ್ಸ್ ಅಂತ ಹೇಳ್ಬೋದು. ಸೊ ಈ ABO ಗ್ರೂಪಿಂಗನ್ನು ಮೇನ್ಲಿ 2 types of surface antigens present or absent on the RBCs mainly done. RBC ಸರ್ಫೇಸ್ ಮೇಲೆ ಈ A ಮತ್ತು B ಆ್ಯಂಟಿಜನ್ಸ್, ಸರ್ಫೇಸ್ ಆ್ಯಂಟಿಜನ್ಸ್ ಪ್ರೆಸೆಂಟ್ ಆಗಿದೆಯೋ ಆಬ್ಸೆಂಟ್ ಆಗಿದೆಯೋ ಅನ್ನೋ ಬೇಸಿಸ್ ಮೇಲೆ ABO ಗ್ರೂಪಿಂಗನ್ನು ಮಾಡಲಾಗಿದೆ. ABO ಗ್ರೂಪಿಂಗ್ ಈಸ್ ಮೇನ್ಲಿ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ 2 ಸರ್ಫೇಸ್ ಆ್ಯಂಟಿಜನ್ಸ್ ಆನ್ RBC. The antigens are A and then B. Similarly, the plasma of the blood of the individuals contain 2 natural antibodies. ಬ್ಲಡ್ ಪ್ಲಾಸ್ಮಾದಲ್ಲಿ ಏನಾಗಿರುತ್ತೆ? 2 ನ್ಯಾಚುರಲ್ ಆ್ಯಂಟಿಬಾಡೀಸ್ ಇರುತ್ತೆ. ಆ್ಯಂಟಿಬಾಡೀಸ್ ಅಂದರೆ these are the proteins. Chemically they are made up of proteins. These are produced in response to the antigens. ಸೊ ನಾವಿಲ್ಲಿ ಹೇಳಿದ್ವಿ ಆ್ಯಂಟಿಜನ್ ಅಂತ ಅಂದರೆ ಕೆಮಿಕಲ್ಸ್, ದೀಸ್ ಕ್ಯಾನ್ ಇಂಡ್ಯೂಸ್ ಇಮ್ಯೂನ್ ರೆಸ್ಪಾನ್ಸ್. ಅಂದರೆ ನಮ್ಮ ಬಾಡಿಗೆ ಫಾರಿನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಯಾವ್ದಾದ್ರು ಬಾಡಿ ಎಂಟ್ರಿ ಆಗಿರ್ಬೋದು, ಅದಕ್ಕೆ ಇಮ್ಯೂನ್ ರೆಸ್ಪಾನ್ಸನ್ನು ಇಂಡ್ಯೂಸ್ ಮಾಡುತ್ತೆ. ಸೊ ನಮ್ಮ ಬಾಡಿಲಿ ಅದು ಇಮ್ಯೂನ್ ರೆಸ್ಪಾನ್ಸನ್ನು ಇಂಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ವಿ. ಆ ಕೆಮಿಕಲ್ಸನ್ನು ಆ್ಯಂಟಿಜನ್ ಅಂತ ಹೇಳಿದ್ವಿ. ಈ ಇಮ್ಯೂನ್ ರೆಸ್ಪಾನ್ಸಿಗೆ ಪ್ರತಿಯಾಗಿ ಆ್ಯಂಟಿಬಾಡೀಸ್ ಅಂದರೆ ಪ್ರೋಟೀನ್ಸ್ ಏನು ಪ್ರೊಡ್ಯೂಸ್ ಆಗ್ತಾ ಇದೆ, ದಟ್ ವಿಲ್ ರೆಸ್ಪಾನ್ಸ್ ಟು ದ ಆ್ಯಂಟಿಜನ್ಸ್. ಸೊ ದೀಸ್ ಪ್ರೋಟೀನ್ಸ್ ರೆಸ್ಪಾನ್ಸ್ ಟು ದ ಆ್ಯಂಟಿಜನ್ಸ್. ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಆರ್ ದ ಆಬ್ಸೆನ್ಸ್ ಆಫ್ ದ 2 natural antibodies in the blood plasma and then presence or the absence of 2 surface antigen on the surface of the RBCs, the blood group can be classified into 4 types. They are the A and B and then AB, and the 4th one is the O group. So ABO grouping mainly
done based on the presence or the absence of two surface antigens on the RBCs and also the presence of the two natural antibodies in the blood plasma. So the distribution of antigens and antibodies in four groups of the blood. First group is the A group, second is the B group, and third one is the AB, and fourth one is the O group. So ನೀವು ಈಗಾಗಲೇ ಕೇಳಿರ್ತೀರ. ಸೊ ಬ್ಲಡ್ಡನ್ನು ಡೋನರಿಂದ ರೆಸಿಪಿಯೆಂಟಿಗೆ ಟ್ರಾನ್ಸ್ಫ್ಯೂಷನ್ ಮಾಡುವಾಗ ಏನಾಗಬೇಕು? ಸೊ ದಟ್ ಬ್ಲಡ್ ಗ್ರೂಪ್ ಶುಡ್ ಬಿ ಮ್ಯಾಚಡ್ ವಿತ್ ದ ಡೋನರ್ ಆ್ಯಂಡ್ ದ ರೆಸಿಪಿಯೆಂಟ್. ಡೋನರ್ ಮತ್ತು ರೆಸಿಪಿಯೆಂಟಿನ ಬ್ಲಡ್ ಗ್ರೂಪ್ ಇಬ್ಬರದ್ದು ಕೇರ್ಫುಲಿ ಮ್ಯಾಚ್ ಆದ ನಂತರ ಮಾತ್ರ ಬ್ಲಡ್ಡನ್ನು ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ. ಇಫ್ ಇಟ್ ಈಸ್ ಮಿಸ್ ಮ್ಯಾಚಡ್ ದ ಡಿಸ್ಟ್ರಕ್ಷನ್ ಆಫ್ ದ RBCs ಟೇಕ್ಸ್ ಪ್ಲೇಸ್. ಬ್ಲಡ್ ಮಿಸ್ಮ್ಯಾಚ್ ಆಗಿ ಟ್ರಾನ್ಸ್ಫ್ಯೂಷನ್ ಆದರೆ RBCಸು ಡಿಸ್ಟ್ರಕ್ಷನ್ ಆಗುತ್ತೆ. ದೆನ್ ದಿಸ್ ಲೀಡ್ಸ್ ಟು ದ ಕ್ಲಂಪಿಂಗ್ ಆಫ್ ದ ಬ್ಲಡ್ ಕ್ಲಂಪಿಂಗ್ ಆಗುತ್ತೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ದ ಡಿಸ್ಟ್ರಕ್ಷನ್ ಆಫ್ ದ RBCs ಡ್ಯೂ ಟು ದ ಮಿಸ್ಮ್ಯಾಚ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಸೊ ಹಾಗಾಗಿ ಡೋನರಿಂದ ರೆಸಿಪಿಯೆಂಟಿಗೆ ಬ್ಲಡನ್ನು ಟ್ರಾನ್ಸ್ಫ್ಯೂಷನ್ ಮಾಡುವಾಗ ದಟ್ ಶುಡ್ ಬಿ ಕೇರ್ಫುಲಿ ಮ್ಯಾಚಡ್. ಫಸ್ಟು ಕೇರ್ಫುಲ್ಲಾಗಿ ಮ್ಯಾಚಿಂಗ್ ಮಾಡಿಬಿಟ್ಟು ನಂತರ ಮ್ಯಾಚ್ ಆಗಿರುವಂತಹ ಬ್ಲಡ್ಡನ್ನು ಡೋನರಿಂದ ರೆಸಿಪಿಯೆಂಟಿಗೆ ಏನು ಮಾಡಲಾಗುತ್ತೆ? ಟ್ರಾನ್ಸ್ಫ್ಯೂಷನ್ ಮಾಡಲಾಗುತ್ತೆ. ಲೆಟ್ ಅಸ್ ಗ್ಲಾನ್ಸ್ ಅಬೌಟ್ ದ ಬ್ಲಡ್ ಗ್ರೂಪ್ಸ್. In the following table, we are observing the surface antigens in the blood group and the antibodies present in the blood plasma, and we are going to study. So, blood group A blood group ಅಲ್ಲಿ ಯಾವ ಸರ್ಫೇಸ್ ಆಂಟಿಜನ್ಸ್ ಇರುತ್ತೆ? ಸೊ ಈಗಾಗಲೇ ಹೇಳಿದ್ವಿ RBCಯ ಸರ್ಫೇಸಲ್ಲಿ ಆಂಟಿಜನ್ಸ್ ಇರುತ್ತೆ, ಎ ಅಥವಾ ಬಿ ಆಂಟಿಜನ್ಸ್ ಇರುತ್ತೆ ಅಂತ ಹೇಳಿದ್ವಿ. ಎ ಬ್ಲಡ್ ಗ್ರೂಪ್ ಇರುವ ಇಂಡಿವಿಜುವಲ್ಸಿನ RBCಸಿನ ಸರ್ಫೇಸ್ ಮೇಲೆ ಆಂಟಿಜನ್ ಎ ಇರುತ್ತೆ. ದ ಸರ್ಫೇಸ್ ಆಂಟಿಜನ್ ಇಸ್ ದ ಎ. ದೆನ್ ಆಂಟಿಬಾಡೀಸ್ ಇನ್ ಪ್ಲಾಸ್ಮಾ ಯಾವ ಆಂಟಿಬಾಡಿ ಇರುತ್ತೆ? ದಟ್ ಈಸ್ ಆಂಟಿ ಬಿ. ಆ್ಯಂಡ್ ದೆನ್ ಯಾರ್ಯಾರು ಈ ಬ್ಲಡ್ ಗ್ರೂಪ್ ಎ ಇರುವಂಥ ಇಂಡಿವಿಜುವಲ್ಸ್ಗೆ ಬ್ಲಡ್ಡನ್ನು ಡೊನೇಟ್ ಮಾಡ್ಬೋದು? ದ ಡೋನರ್ಸ್ ಹ್ಯಾವಿಂಗ್ ಎ ಗ್ರೂಪ್ ಆರ್ O group. These can donate blood to the individuals having A group. A blood group ಇರುವಂಥ ಇಂಡಿವಿಜುವಲ್ಸಿಗೆ ಯಾರ್ಯಾರು ಡೊನೇಟ್ ಮಾಡ್ಬೋದು ಬ್ಲಡ್ಡನ್ನು? ಎ ಗ್ರೂಪ್ ಅವರು ಬ್ಲಡ್ಡನ್ನು ಡೊನೇಟ್ ಮಾಡ್ಬೋದು, ಹಾಗೆಯೇ O ಗ್ರೂಪ್ ಅವರು ಬ್ಲಡ್ಡನ್ನು ಡೊನೇಟ್ ಮಾಡಬಹುದು. Then the B blood group, the individuals which possess B blood group, the antigens present on the surface of the RBCs is the B. ಅವರಲ್ಲಿ ಇರುವಂತಹ ಆಂಟಿಜನ್ ಯಾವುದು? RBCಯ ಸರ್ಫೇಸಲ್ಲಿ ಇರುವಂತಹ ಆಂಟಿಜನ್ ದಟ್ ಈಸ್ ಬಿ. ಸರ್ಫೇಸ್ ಆಂಟಿಜನ್ ಈಸ್ ಬಿ. ಆಂಟಿಬಾಡೀಸ್ ಇನ್ ಪ್ಲಾಸ್ಮಾ ಈಸ್ ಆಂಟಿ ಎ. ಸೊ ಬಿ ಬ್ಲಡ್ ಗ್ರೂಪ್ ಇರುವಂತಹ ಇಂಡಿವಿಜುವಲ್ಸಲ್ಲಿ ಆಂಟಿ ಎ ಆಂಟಿಬಾಡೀಸ್ ಅವರ ಬ್ಲಡ್ ಪ್ಲಾಸ್ಮಾದಲ್ಲಿ ಇರುತ್ತೆ. ಸೊ ಬಿ ಬ್ಲಡ್ ಗ್ರೂಪ್ ಇರುವಂಥ ಇಂಡಿವಿಜುವಲ್ಸ್ಗೆ ಯಾರ್ಯಾರು ಬ್ಲಡ್ಡನ್ನು ಡೊನೇಟ್ ಮಾಡ್ಬೋದು? ಸೊ ದ ಇಂಡಿವಿಜುವಲ್ಸ್ ಹ್ಯಾವಿಂಗ್ ಬಿ ಗ್ರೂಪ್ blood and the O group, these both can donate blood to the individuals having B group. B group ಇರುವಂತಹ ಇಂಡಿವಿಜುವಲಿಗೆ ಯಾರ್ಯಾರು ಡೊನೇಟ್ ಮಾಡ್ಬೋದು? ಬಿ ಗ್ರೂಪ್ ಇರುವಂತಹ ಇಂಡಿವಿಜುವಲ್ಸ್ ಹಾಗೆಯೇ O ಗ್ರೂಪ್ನವರು ಡೊನೇಟ್ ಮಾಡಬಹುದು. ದೆನ್ ಎ ಬಿ ಬ್ಲಡ್ ಗ್ರೂಪ್ ಇರುವಂಥವರಲ್ಲಿ ಸೊ ಸರ್ಫೇಸ್ ಆಂಟಿಜನ್ಸ್ ಯಾವ್ದ್ಯಾವ್ದು ಇರುತ್ತೆ? RBCಯ ಸರ್ಫೇಸ್ ಮೇಲೆ ಎ ಆ್ಯಂಡ್ ಬಿ ಎರಡೂ ಕೂಡ ಇರುತ್ತೆ. ಆಂಟಿಬಾಡೀಸ್ ಇನ್ ಬ್ಲಡ್ ಪ್ಲಾಸ್ಮಾ ದಟ್ ಈಸ್ ನಿಲ್, ಯಾವುದೇ ಆಂಟಿಬಾಡೀಸ್ ಇರೋದಿಲ್ಲ. ಹಾಗಾಗಿ ಇವರಿಗೆ ಯಾರ್ಯಾರು ಡೋನರ್ ಆಗಿರ್ತಾರೆ? ಎ ಬಿ ಗ್ರೂಪ್ ಇರೋರು, ಎ ಗ್ರೂಪ್ನವರು, ಹಾಗೆ ಬಿ ಗ್ರೂಪ್ ಹೊಂದಿರುವಂಥ ಇಂಡಿವಿಜುವಲ್ಸ್, ಹಾಗೆ O ಗ್ರೂಪ್ ಹೊಂದಿರುವಂಥ ಇಂಡಿವಿಜುವಲ್ಸ್. ಈ ಎಲ್ಲ ಗ್ರೂಪ್ನವರು ಕೂಡ ಬ್ಲಡ್ಡನ್ನು ಎ ಬಿ ಗ್ರೂಪ್ ಇರುವಂಥ ಇಂಡಿವಿಜುವಲ್ಸಿಗೆ ಡೊನೇಟ್ ಮಾಡ್ಬೋದು. ಇವರು ಎಲ್ಲ ಗ್ರೂಪ್ ಅವರಿಂದನೂ ಕೂಡ ಬ್ಲಡ್ಡನ್ನು ರಿಸೀವ್ ಮಾಡ್ತಾರೆ. ಸೊ ದೆನ್ O ಬ್ಲಡ್ ಗ್ರೂಪ್ ಇರುವಂಥವ್ರು ಸರ್ಫೇಸ್ ಆಂಟಿಜನ್ ಯಾವುದಿರುತ್ತೆ? RBCಸಲ್ಲಿ ನಿಲ್, ಯಾವುದೇ ಸರ್ಫೇಸ್ ಆಂಟಿಜನ್ ಇರೋದಿಲ್ಲ. ಸೊ ಆಂಟಿಬಾಡೀಸ್ ಯಾವ್ದಾದಿರುತ್ತೆ ಬ್ಲಡ್ ಪ್ಲಾಸ್ಮಾದಲ್ಲಿ? ಆಂಟಿ ಎ
and anti-B. Both antibodies are there. Anti-A antibody ಕೂಡ ಇದೆ, anti-B antibody ಕೂಡ ಇದೆ. ಸೊ ಇವರು ಯಾರು ಇವರಿಗೆ ಬ್ಲಡ್ ಅನ್ನು ಡೊನೇಟ್ ಮಾಡ್ಬೋದು? ಡೋನರ್ ಗ್ರೂಪ್ ಈಸ್ ದ ಓ ಗ್ರೂಪ್ ಇರುವಂತಹ ಇಂಡಿವಿಜುವಲ್ಸ್ ಮಾತ್ರ ಈ ಓ ಗ್ರೂಪ್ ಇರುವಂತಹ ಇಂಡಿವಿಜುವಲ್ಸಿಗೆ ಬ್ಲಡ್ ಅನ್ನ ಟ್ರಾನ್ಸ್ಫ್ಯೂಷನ್ ಮಾಡಬಹುದು. These are about the blood groups. Different types of blood groups. In the surface antigens present on the RBCs in that individuals, in blood plasma, antibodies in the blood plasma, and which can donate blood to the individuals ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ಒಂದು ಸೆಕೆಂಡ್ ಗ್ಲಾನ್ಸ್ ಮಾಡೋಣ. ಎ ಗ್ರೂಪ್ ಬ್ಲಡ್ ಇರುವಂತಹ ಇಂಡಿವಿಜುವಲ್ಸ್ ಅಲ್ಲಿ ಎ ಸರ್ಫೇಸ್ ಆಂಟಿಜನ್ ಇರುತ್ತೆ RBCಯ ಸರ್ಫೇಸ್ ಮೇಲೆ, ಆಂಟಿ-ಬಿ ಆಂಟಿಬಾಡಿ ಬ್ಲಡ್ ಪ್ಲಾಸ್ಮಾದಲ್ಲಿ ಇರುತ್ತೆ. ಇವರಿಗೆ ಎ ಗ್ರೂಪ್ ಮತ್ತು ಓ ಗ್ರೂಪ್ನ ಇಂಡಿವಿಜುವಲ್ಸ್ ಬ್ಲಡ್ಡನ್ನು ಡೊನೇಟ್ ಮಾಡಬಹುದು. ಹಾಗೆ ಬಿ ಬ್ಲಡ್ ಗ್ರೂಪ್ ಇರುವಂಥ ಇಂಡಿವಿಜುವಲ್ಸಲ್ಲಿ ಆಂಟಿಜನ್ ಆನ್ ದ ಸರ್ಫೇಸ್ ಆಫ್ RBC ಇಸ್ ಬಿ ಆಂಟಿಜನ್ ಇರುತ್ತೆ RBC ಸರ್ಫೇಸ್ ಮೇಲೆ. ಹಾಗೆ ಆಂಟಿ-ಎ ಇಸ್ ದ ಆಂಟಿಬಾಡಿ ಪ್ರೆಸೆಂಟ್ ಇನ್ ದ ಪ್ಲಾಸ್ಮಾ. ಆ್ಯಂಡ್ ಬಿ ಗ್ರೂಪ್ನವರು ಹಾಗೆ ಓ ಗ್ರೂಪ್ ಹೊಂದಿರುವಂಥ ಇಂಡಿವಿಜುವಲ್ಸ್, ದೀಸ್ ಕ್ಯಾನ್ ಡೊನೇಟ್ ಬ್ಲಡ್ ಟು ದ ಇಂಡಿವಿಜುವಲ್ಸ್ ಹ್ಯಾವಿಂಗ್ ಬಿ ಬ್ಲಡ್ ಗ್ರೂಪ್ ಇರುವಂಥ ಇಂಡಿವಿಜುವಲ್ಸಿಗೆ ಬಿ ಆ್ಯಂಡ್ ಓ ಗ್ರೂಪ್ ಇರುವಂತಹ ಡೋನರ್ಸು ಬ್ಲಡ್ಡನ್ನು ಡೊನೇಟ್ ಮಾಡಬಹುದು. ಹಾಗೆ ಎ ಬಿ ಬ್ಲಡ್ ಗ್ರೂಪ್ ಇರುವಂಥ ಇಂಡಿವಿಜುವಲ್ಸಲ್ಲಿ RBCಯ ಸರ್ಫೇಸಲ್ಲಿ ಬೋತ್ ಎ ಆ್ಯಂಡ್ ಬಿ ಆಂಟಿಜನ್ಸ್ ಆರ್ ಪ್ರೆಸೆಂಟ್. ಆ್ಯಂಡ್ ಯಾವುದೇ ಆ್ಯಂಟಿಬಾಡೀಸು ಕೂಡ ಬ್ಲಡ್ ಪ್ಲಾಸ್ಮಾದಲ್ಲಿ ಇರೋದಿಲ್ಲ. ಇವರಿಗೆ ಎ ಬಿ ಗ್ರೂಪ್, ಎ ಗ್ರೂಪ್, ಬಿ ಗ್ರೂಪ್, ಓ ಗ್ರೂಪ್ ಆಲ್ ಆರ್ ದ ಡೋನರ್ಸ್. ಈ 4 ಗ್ರೂಪ್ ಹೊಂದಿರುವಂಥ ಇಂಡಿವಿಜುವಲ್ಸು ಬ್ಲಡ್ಡನ್ನು ಡೊನೇಟ್ ಮಾಡ್ಬೋದು. ಹಾಗೆ ಓ ಗ್ರೂಪಲ್ಲಿ ಏನಾಗಿರುತ್ತೆ, ಈ ಇಂಡಿವಿಜುವಲ್ಸ್ನ RBC ಸರ್ಫೇಸ್ ಮೇಲೆ ಯಾವುದೇ ಆ್ಯಂಟಿಜನ್ ಇರೋದಿಲ್ಲ. ಇವರಲ್ಲಿ ಆ್ಯಂಟಿ-ಎ ಮತ್ತು ಆ್ಯಂಟಿ-ಬಿ 2 ಆ್ಯಂಟಿಬಾಡೀಸ್ಗಳು ಕೂಡ ಬ್ಲಡ್ ಪ್ಲಾಸ್ಮಾದಲ್ಲಿ ಇರುತ್ತೆ. ಓ ಬ್ಲಡ್ ಗ್ರೂಪ್ ಇರುವಂತಹ ಇಂಡಿವಿಜುವಲ್ಸ್ ಮಾತ್ರ ಬ್ಲಡ್ಡನ್ನು ಈ ಓ ಬ್ಲಡ್ ಗ್ರೂಪಿನ ಇಂಡಿವಿಜುವಲ್ಸ್ಗೆ ಡೊನೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇನ್ನು ಯಾವುದೇ ಬ್ಲಡ್ ಗ್ರೂಪ್ ಅವರು ಕೂಡ ಇವರಿಗೆ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಮೇಲಿನ ಟೇಬಲ್ನಲ್ಲಿ ನಾವು ಬ್ಲಡ್ ಡೊನೇಟರ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಓ ಬ್ಲಡ್ ಗ್ರೂಪ್ ಹೊಂದಿರುವಂತಹ ಪರ್ಸನ್ಸು ಎಲ್ಲ ಬ್ಲಡ್ ಗ್ರೂಪ್ ಅವರಿಗೂ ಕೂಡ ಬ್ಲಡ್ಡನ್ನು ಡೊನೇಟ್ ಮಾಡಬಹುದು. ಆದರೆ ಇವರು ಓ ಬ್ಲಡ್ ಗ್ರೂಪ್ ಅವರಿಂದ ಮಾತ್ರ ಬ್ಲಡ್ಡನ್ನು ರಿಸೀವ್ ಮಾಡ್ತಾರೆ. ಸೊ ದ ಓ blood can be donated to persons with any other blood group. Any other blood group ಅಂದರೆ A group, B group, AB group and also for the O group. So ಹಾಗಾಗಿ ಈ ಓ ಬ್ಲಡ್ ಗ್ರೂಪನ್ನು ಇರುವಂತಹ ಪರ್ಸನ್ಸ್ನ ಅಥವಾ ಇಂಡಿವಿಜುವಲ್ಸ್ನ ಏನಂತ ಕರೀತಾರೆ? ಯೂನಿವರ್ಸಲ್ ಡೋನರ್ಸ್ ಅಂತ ಹೇಳಿ ಕರೀತಾರೆ. ದ ಪರ್ಸನ್ಸ್ ವಿಚ್ ಹ್ಯಾವಿಂಗ್ ಓ ಬ್ಲಡ್ ಗ್ರೂಪ್ಸ್ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ಡೋನರ್ಸ್ ಬಿಕಾಸ್ these can donate, the person with O blood group can donate to the persons having any other blood group. ಯಾವುದೇ ಬ್ಲಡ್ ಗ್ರೂಪ್ ಇರುವಂತಹ ಇಂಡಿವಿಜುವಲ್ಸ್ಗೂ ಕೂಡ ಇವರು ಬ್ಲಡ್ಡನ್ನು ಡೊನೇಟ್ ಮಾಡ್ಬೋದು. ಹಾಗಾಗಿ ಇವರನ್ನು ಯೂನಿವರ್ಸಲ್ ಡೋನರ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ದೆನ್ persons with AB group can accept blood from persons with AB and as well as other group of the blood. ಸೊ ಎ ಬಿ ಬ್ಲಡ್ ಗ್ರೂಪನ್ನು ಹೊಂದಿರುವಂಥ ಪರ್ಸನ್ಸು ಎ ಬಿ ಬ್ಲಡ್ ಗ್ರೂಪ್ ಹೊಂದಿರುವಂಥ ಪರ್ಸನ್ಸಿಂದ ಮಾತ್ರ ಅಲ್ಲದೆ ಬೇರೆ ಬ್ಲಡ್ ಗ್ರೂಪ್ ಹೊಂದಿರುವಂಥ ಪರ್ಸನ್ಸಿಂದ ಕೂಡ ಬ್ಲಡ್ಡನ್ನು ರಿಸೀವ್ ಮಾಡ್ತಾರೆ. ಅಂದರೆ ಎ ಗ್ರೂಪ್, ಬಿ ಗ್ರೂಪ್, ಎ ಬಿ ಗ್ರೂಪ್ ಆ್ಯಂಡ್ ಆಲ್ಸೋ ಓ ಗ್ರೂಪ್ ಪರ್ಸನ್ಸಿಂದ ಇವರು ಬ್ಲಡ್ಡನ್ನು ರಿಸೀವ್ ಮಾಡ್ತಾರೆ. ದೇ ಕ್ಯಾನ್ ಅಕ್ಸೆಪ್ಟ್ ಬ್ಲಡ್ ಫ್ರಮ್ ದ ಪರ್ಸನ್ಸ್ ವಿತ್ ಎ ಬಿ ಆ್ಯಂಡ್ ಆಸ್ ವೆಲ್ ಆಸ್ ಅದರ್ ಗ್ರೂಪ್ಸ್ ಆಫ್ ದ ಬ್ಲಡ್. ಸೊ ಹಾಗಾಗಿ ಈ ಪರ್ಸನ್ಸನ್ನು ಎ ಬಿ ಬ್ಲಡ್ ಗ್ರೂಪನ್ನು ಹೊಂದಿರುವಂಥ ಪರ್ಸನ್ಸನ್ನು ಯೂನಿವರ್ಸಲ್ ರೆಸಿಪಿಯೆಂಟ್ಸ್ ಅಂತೇಳಿ ಕರೀತಾರೆ. ಸೊ ದಿಸ್ ಈಸ್ ಅಬೌಟ್ ದ ಬ್ಲಡ್ ಗ್ರೂಪಿಂಗ್, ಎ ಬಿ ಒ ಬ್ಲಡ್ ಗ್ರೂಪಿಂಗ್. ನೆಕ್ಸ್ಟ್ ಇನ್ನೊಂದು ಟೈಪನ್ನು ಹೇಳಿದ್ವಿ, RH ಗ್ರೂಪಿಂಗ್ ಅಂತ ಹೇಳಿದ್ವಿ. RH ಗ್ರೂಪಿಂಗ್ ಅಂದರೆ ಏನು? ಲೆಟ್ ಅಸ್ ಸ್ಟಡಿ. ಸೊ ಅನದರ್ ಆ್ಯಂಟಿಜನ್, ನಾವು ಈಗಾಗಲೇ ಎ ಬಿ ಆ್ಯಂಟಿಜನ್ ಪ್ರೆಸೆನ್ಸ್ ಆಬ್ಸೆನ್ಸ್ ಮೇಲೆ ಎ ಬಿ ಒ ಗ್ರೂಪಿಂಗನ್ನು ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಸೊ RH ಗ್ರೂಪಿಂಗ್ ಅಂದರೆ
another antigen apart from that AB antigens. The RH antigen ಇರುತ್ತೆ. This antigen similar to one present in rhesus monkey. So ಹಾಗಾಗಿ ಈ ಆಂಟಿಜನ್ನ RH ಆಂಟಿಜನ್ ಅಂತ ಕರೀತಾರೆ. ಲ್ಯೂಸಸ್ ಮಂಕಿ ಇದನ್ನ ಬ್ರೀಫ್ ಆಗಿ RH ಆಂಟಿಜನ್ ಅಂತ ಹೇಳಿ ಕರೆಯೋದು. ದ ಅನದರ್ ಆಂಟಿಜನ್, ದ antigen name is the RH antigen because it is similar to one present in the rhesus monkey, hence it is called as RH antigen. This RH antigen observed along with that two surface antigen, the RH antigen observed on the surface of the RBCs of majority of humans. Nearly 80% of human beings ಅಲ್ಲಿ ಈ RH antigen ಇರುತ್ತೆ. ಸೊ ಹಾಗಾಗಿ ಸಚ್ ಇಂಡಿವಿಜುವಲ್ಸ್, ಯಾವ ಇಂಡಿವಿಜುವಲ್ಸ್ ಅಲ್ಲಿ RH ಆಂಟಿಜನ್ ಅಲಾಂಗ್ ವಿತ್ ದಟ್ both the AB surface antigens, these also the surface antigen on the RBC. ಸೊ ಈ RBCs ಮೇಲೆ RH ಆಂಟಿಜನ್ ಕೂಡ ಇದ್ದರೆ ಅಂತ ಇಂಡಿವಿಜುವಲ್ನ RH ಪಾಸಿಟಿವ್ ಅಂತ ಹೇಳಿ ಕರಿತೀವಿ. ಸೊ RH ಪಾಸಿಟಿವ್ ಅಂತ ಅಂದರೆ ದ ಅನದರ್ ಆಂಟಿಜನ್ ಅಂದರೆ ಎ ಮತ್ತು ಬಿ ಸರ್ಫೇಸ್ ಆಂಟಿಜನ್ನ ಬಿಟ್ಟು RH antigen which is present on the surface of the RBCs, such individuals are called as RH positive. So ಇದು ನಿಯರ್ಲಿ 80% ಆಫ್ ಇಂಡಿವಿಜುವಲ್ಸ್ ಅಲ್ಲಿ RH ಆಂಟಿಜನ್ ಪ್ರೆಸೆಂಟ್ ಆಗಿರುತ್ತೆ. ಸೊ RH ಆಂಟಿಜನ್ನ ಸರ್ಫೇಸ್ ಆಫ್ RBCs ಮೇಲೆ ಹೊಂದಿರುವಂಥ ಇಂಡಿವಿಜುವಲ್ಸನ್ನು RH ಪಾಸಿಟಿವ್ ಅಂತ ಹೇಳಿ ಕರಿತೀವಿ. ಇನ್ನು 20% ಅಷ್ಟು ಇಂಡಿವಿಜುವಲ್ಸ್ ಅಲ್ಲಿ ಈ RH ಆಂಟಿಜನ್ ಆಬ್ಸೆಂಟ್ ಆಗಿರುತ್ತೆ. ಅಂತಹ ಇಂಡಿವಿಜುವಲ್ಸ್ನ ಏನಂತ ಕರಿತೀವಿ? RH ನೆಗೆಟಿವ್ ಅಂತ ಹೇಳಿ ಕರಿತೀವಿ. ನೋಡಿ ಒನ್ಸ್ ಅಗೇನ್, ದ ಅನದರ್ ಆಂಟಿಜನ್ ದಟ್ ಈಸ್ RH ಆಂಟಿಜನ್ ವಿಚ್ ಈಸ್ ಸಿಮಿಲರ್ ಟು ಪ್ರೆಸೆಂಟ್ ಇನ್ ದ RH monkeys and rhesus monkeys. It is observed on the surface of RBC. Such individuals are called as RH positive, and those in whom this antigen is absent, these individuals are called as RH negative. And ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಏನು ಅಬ್ಸರ್ವ್ ಮಾಡ್ತೀವಿ? RH ನೆಗೆಟಿವ್ ಪರ್ಸನ್ if exposed to the RH positive blood will form specific antibodies against RH antigen. ನೋಡಿ, RH ನೆಗೆಟಿವ್ ಪರ್ಸನ್ಸು RH ಪಾಸಿಟಿವ್ ಬ್ಲಡ್ಗೆ ಎಕ್ಸ್ಪೋಸ್ ಆದಾಗ RH ಆಂಟಿಜನ್ಸನ್ನು that will form specific antigen against that RH antigen will be produced. ಸೊ ಹಾಗಾಗಿ ಏನಾಗುತ್ತೆ, ಬ್ಲಡ್ ಗ್ರೂಪನ್ನು ಹೇಗೆ ಎ ಬಿ ಆ್ಯಂಡ್ ಓ ಗ್ರೂಪ್, ಎ ಆ್ಯಂಡ್ ಬಿ, ಎ ಬಿ ಆ್ಯಂಡ್ ಓ ಗ್ರೂಪನ್ನು ಮ್ಯಾಚ್ ಮಾಡಿ ಬ್ಲಡ್ ಟ್ರಾನ್ಸ್ಫ್ಯೂಷನನ್ನು ಮಾಡ್ತಾರೆ ಅಂತ ತಿಳ್ಕೊಂಡಿದ್ವು, ಹಾಗೆಯೇ RH ಗ್ರೂಪನ್ನು ಕೂಡ ಮ್ಯಾಚ್ ಮಾಡಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ನ ಮಾಡಲಾಗತ್ತೆ. RH ಗ್ರೂಪಿಂಗ್ ಮ್ಯಾಚ್ ಆದರೆ ಮಾತ್ರ ಬ್ಲಡ್ ಟ್ರಾನ್ಸ್ಫ್ಯೂಷನ್ನ ಮಾಡಲಾಗತ್ತೆ. ಅದರ್ವೈಸ್ ದಿಸ್ RH ನೆಗೆಟಿವ್ ಪರ್ಸನ್ if exposed to the RH positive blood, that will form the specific antibodies, and this will lead to the blood group incompatibility problems. That will lead to the blood group RH incompatibility problems. So one such RH incompatibility we are going to study. So RH incompatibility ಅಂತ ಅಂದರೆ RH mismatching ಆಗುವುದು ಅಂತ ಹೇಳಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ನೋಡಿ, ಇದನ್ನು ಎರಿಥ್ರೋಬ್ಲಾಸ್ಟೋಸಿಸ್, ಈ ಕೇಸನ್ನು ನಾವು ಸ್ಟಡಿ ಮಾಡ್ತಾ ಇರುವಂತಹ ಟಾಪಿಕನ್ನು ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂತಲೂ ಕರೀತಾರೆ. ಸೊ ನಿಮಗೆ ಕ್ವೆಶನ್ ಕೇಳ್ಬೋದು, ವಾಟ್ ಈಸ್ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಕ್ವೆಶನ್ ಕೇಳ್ಬೋದು. ಅಥವಾ ಡಿಸ್ಕಸ್ ದ ರೋಲ್ ಆಫ್ RH ಫ್ಯಾಕ್ಟರ್ ಇನ್ ಪ್ರೆಗ್ನೆನ್ಸಿ ಅಂತ ಹೇಳಿ ಕೂಡ ಕ್ವೆಶನನ್ನು ಕೇಳ್ಬೋದು. ಸೊ ನೋಡಿ, ಲೆಟ್ ಅಸ್ ಸ್ಟಡಿ ದಿಸ್.
A special case of RH incompatibility means mismatching, has been observed between RH negative blood of a pregnant mother with RH positive blood of the fetus. So, RH negative blood of a pregnant mother with RH positive blood of the fetus. The RH antigen of the fetus do not get exposed to the RH negative blood of the mother in the first pregnancy. So ಯಾಕಾಗಿ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಇರುವಂತಹ ಬ್ಲಡ್ ಗ್ರೂಪ್ ಇನ್ಕಂಪ್ಯಾಟಬಿಲಿಟಿ ಯಾವ್ದು ಅಂತ ಅಂದರೆ RH ನೆಗೆಟಿವ್ ಬ್ಲಡ್ ಆಫ್ ದ ಮದರ್ ವಿತ್ RH ಪಾಸಿಟಿವ್ ಬ್ಲಡ್ ಆಫ್ ದ ಫೀಟಸ್. ಸೊ ಇಲ್ಲಿ ಏನಾಗುತ್ತೆ, RH negative blood of the pregnant mother with RH positive of the fetus do not exposure. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ RH antigens of fetus do not get exposed to the RH negative blood of the mother. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, RH antigens of the fetus RH negative ಬ್ಲಡ್ಗೆ ಎಕ್ಸ್ಪೋಸ್ ಆಗಿರಲ್ಲ. ಯಾಕಾಗಿ? ಬಿಕಾಸ್ ದೀಸ್ ಟೂ ಬ್ಲಡ್ಸ್ ಆರ್ ವೆಲ್ ಸೆಪ್ರೇಟೆಡ್ ಬೈ ದ ಪ್ಲಾಸೆಂಟಾ. ಪ್ಲಾಸೆಂಟಾ ಬ್ಯಾರಿಯರ್ ಇರೋದ್ರಿಂದಾಗಿ ಈ ಎರಡು ಬ್ಲಡ್ ಕೂಡ ಸೆಪರೇಟ್ ಆಗಿರುತ್ತೆ. ನೋಡಿ, RH ಇನ್ಕಂಪ್ಯಾಟಬಿಲಿಟಿ ನಾವು ಸ್ಟಡಿ ಮಾಡ್ತಾ ಇರೋದು ಯಾವ ಇಂಡಿವಿಜುವಲ್ಸಲ್ಲಿ, RH ನೆಗೆಟಿವ್ ಬ್ಲಡ್ ಆಫ್ ದ ಮದರ್ ಆ್ಯಂಡ್ RH ಪಾಸಿಟಿವ್ ಆಫ್ ದ ಫೀಟಸ್. ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ RH ನೆಗೆಟಿವ್ ಬ್ಲಡ್ ಆಫ್ ದ ಮದರ್ RH ಆಂಟಿಜೆನ್ಸ್ ಆಫ್ ದ ಫೀಟಸ್ RH ನೆಗೆಟಿವ್ ಬ್ಲಡ್ ಆಫ್ ದ ಮದರಿಗೆ ಎಕ್ಸ್ಪೋಸ್ ಆಗಿರಲ್ಲ. ಯಾಕೆ ಅಂತ ಅಂದರೆ ಫೀಟಸ್ಸಿನ ಬ್ಲಡ್ಡು ಹಾಗೆ ಮದರ್ನ ಬ್ಲಡ್ಡು ಪ್ಲಾಸೆಂಟಾ ಇಂದ ಸೆಪ್ರೇಟ್ ಆಗಿರುತ್ತೆ. ಪ್ಲಾಸೆಂಟಾ ಅಂದ್ರೇನು? ಇಟ್ ಈಸ್ ದ ಬ್ಯಾರಿಯರ್. ಸೊ ಇದು ಯುಟರಸ್ ಅಲ್ಲಿ ಫಾರ್ಮೇಷನ್ ಆಗಿರುವಂತಹ ಒಂದು ಆರ್ಗನ್ನು. ಸೊ ವಿತಿನ್ ದಿಸ್ ಆರ್ಗನ್ ದ ಫೀಟಸ್ ವಿಲ್ ಡೆವಲಪ್ಸ್. ಸೊ ಹಾಗಾಗಿ ಈ ಮ್ಯಾಟರ್ನಲ್ ಬ್ಲಡ್ಡು ಹಾಗೆ ಫೀಟಸ್ ಬ್ಲಡ್ಡು ಎರಡು ಕೂಡ ಎಕ್ಸ್ಪೋಸ್ ಆಗಿರಲ್ಲ. ಸೊ ಡ್ಯೂರಿಂಗ್ ದ ಡೆಲಿವರಿ ಆಫ್ ದ ಫಸ್ಟ್ ಚೈಲ್ಡ್, ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ RH ಆಂಟಿಜನ್ನು RH ನೆಗೆಟಿವ್ ಬ್ಲಡ್ ಆಫ್ ದ ಮದರಿಗೆ ಎಕ್ಸ್ಪೋಸ್ ಆಗಿರಲ್ಲ. ಯಾಕೆ ಅಂತ ಅಂದರೆ ಎರಡೂ ಬ್ಲಡ್ ಕೂಡ ಪ್ಲಾಸೆಂಟಾಯಿಂದ ಸೆಪ್ರೇಟ್ ಆಗಿರುತ್ತೆ. ಆದರೆ ಡ್ಯೂರಿಂಗ್ ದ ಡೆಲಿವರಿ ಆಫ್ ದ ಫಸ್ಟ್ ಚೈಲ್ಡ್ ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ಎಕ್ಸ್ಪೋಜರ್ ಆಫ್ ಮ್ಯಾಟರ್ನಲ್ ಬ್ಲಡ್ ಅಂತ ಅಂದರೆ ಮದರ್ ಬ್ಲಡ್ ಟು ಸ್ಮಾಲ್ ಅಮೌಂಟ್ಸ್ ಆಫ್ RH ಪಾಸಿಟಿವ್ ಬ್ಲಡ್ ಆಫ್ ದ ಫೀಟಸ್. ನೋಡಿ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ RH ಆಂಟಿಜನ್ನು ಆಫ್ ಫೀಟಸ್ ಡು ನಾಟ್ ಎಕ್ಸ್ಪೋಸ್ ಟು ದ RH ನೆಗೆಟಿವ್ ಬ್ಲಡ್ ಆಫ್ ದ ಮದರ್. ಬಟ್ ಡ್ಯೂರಿಂಗ್ ದ ಡೆಲಿವರಿ ಆಫ್ ದ ಫಸ್ಟ್ ಚೈಲ್ಡ್ the possibility of the exposure of the maternal blood to the small amounts of the RH positive blood from the fetus. So in such cases, ಆ ಎಕ್ಸ್ಪೋಸ್ ಆದ ಕೇಸಲ್ಲಿ ಏನಾಗುತ್ತೆ, ದ ಮದರ್ ಸ್ಟಾರ್ಟ್ಸ್ ಪ್ರಿಪೇರಿಂಗ್ ಆಂಟಿಬಾಡೀಸ್ ಅಗೇನೆಸ್ಟ್ RH ಇನ್ ಹರ್ ಬ್ಲಡ್. ಸೊ ಫಸ್ಟ್ ಡೆಲಿವರಿ ಆಗುವಾಗ, ಫಸ್ಟ್ ಚೈಲ್ಡಿನ ಡೆಲಿವರಿ ಆಗುವಾಗ ಮದರಿನ ಬ್ಲಡ್ಡು ಸ್ವಲ್ಪ ಅಮೌಂಟು RH ಪಾಸಿಟಿವ್ ಬ್ಲಡ್ ಆಫ್ ದ ಫೀಟಸ್ಸಿಗೆ ಎಕ್ಸ್ಪೋಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಎಕ್ಸ್ಪೋಸ್ ಆದ ಸಂದರ್ಭದಲ್ಲಿ ತಾಯಿಯ ಬ್ಲಡ್ ಏನಾಗುತ್ತೆ, ಸ್ಟಾರ್ಟ್ ಪ್ರಿಪೇರಿಂಗ್ ದ ಆಂಟಿಬಾಡೀಸ್ ಅಗೇನೆಸ್ಟ್ RH ಇನ್ ಹರ್ ಬ್ಲಡ್. ಈ RH ಬ್ಲಡ್ಡಿಗೆ ಏನು ಮಾಡುತ್ತೆ, ಮದರ್ ಬ್ಲಡ್ಡು ಆಂಟಿಬಾಡೀಸನ್ನು ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ರೀತಿ ಪ್ರೊಡ್ಯೂಸ್ ಆಗಿರುವಂಥ ಆಂಟಿಬಾಡೀಸು ದೇ ರಿಮೇನ್ ಇನ್ ದ ಬಾಡಿ ಆಫ್ ದ ಮದರ್ ಫಾರ್ ಲಾಂಗರ್ ಪೀರಿಯಡ್. ಸೊ ನೋಡಿ, ಯಾವಾಗ ಫಸ್ಟ್ ಚೈಲ್ಡ್ ಡೆಲಿವರಿ ಆಗ್ತಾ ಇರುತ್ತೋ ಆ ಸಂದರ್ಭದಲ್ಲಿ ತಾಯಿಯ ಬ್ಲಡ್ಡು ಅಂದರೆ RH ನೆಗೆಟಿವ್ ಬ್ಲಡ್ಡು ಸ್ವಲ್ಪ ಮಟ್ಟಿಗೆ RH ಪಾಸಿಟಿವ್ ಬ್ಲಡ್ ಆಫ್ ದ ಫೀಟಸ್ಸಿಗೆ ಎಕ್ಸ್ಪೋಸ್ ಆಗುತ್ತೆ. ಆಗ ಮದರಿನ ಬ್ಲಡ್ಡಲ್ಲಿ ಏನಾಗುತ್ತೆ, RH ಬ್ಲಡ್ಗೆ ಏನಾಗುತ್ತೆ, ಆ್ಯಂಟಿಬಾಡೀಸನ್ನು RH ಫ್ಯಾಕ್ಟರ್ಗೆ ಅಗೇನೆಸ್ಟ್ ಆಗಿ ಆ್ಯಂಟಿಬಾಡೀಸನ್ನು ಪ್ರಿಪೇರ್ ಮಾಡುತ್ತೆ. ಈ ರೀತಿಯಾಗಿ ಪ್ರೊಡ್ಯೂಸ್ ಆಗಿರುವಂಥ ಆ್ಯಂಟಿಬಾಡೀಸು ತಾಯಿಯ ಬ್ಲಡ್ಡಲ್ಲಿ ಲಾಂಗರ್ ಪೀರಿಯಡ್ವರೆಗೂ ಹಾಗೇ ಇರುತ್ತೆ. ಸೊ ನಂತರದ ಪ್ರೆಗ್ನೆನ್ಸೀಸಲ್ಲಿ ಈ RH
ಆಂಟಿಬಾಡೀಸ್ ಇರೋದ್ರಿಂದಾಗಿ ನಂತರದ ಪ್ರೆಗ್ನೆನ್ಸೀಸಲ್ಲಿ ಏನಾಗುತ್ತೆ, ದೀಸ್ RH ಆಂಟಿಬಾಡೀಸ್ ಫ್ರಮ್ ದ ಮದರ್, ಯಾವ ಮದರೋ ದ RH ನೆಗೆಟಿವ್ ಮದರ್, ಶಿ ಹ್ಯಾವಿಂಗ್ RH antibodies that can leak into the blood of the fetus, which is a RH positive, and destroy the fetal RBCs, and this could be fatal. Either it may lead to death or it may causes anemia in that fetus, or it may lead to the jaundice to the baby. This condition is called as erythroblastosis fetalis. ನೋಡಿ, ಫಸ್ಟ್ ಚೈಲ್ಡ್ ಡೆಲಿವರಿ ಆಗುವಾಗ ಮದರ್ ಬ್ಲಡ್ಡು RH ಪಾಸಿಟಿವ್ ಬ್ಲಡ್ಗೆ ಎಕ್ಸ್ಪೋಸ್ ಆದಾಗ ಮದರ್ ಬ್ಲಡ್ಡಲ್ಲಿ RH ಆ್ಯಂಟಿಜನ್ಸಿಗೆ ಎಗೇನೆಸ್ಟ್ ಆಗಿ ಏನಾಗಿರುತ್ತೆ, ಆ್ಯಂಟಿಬಾಡೀಸ್ ಪ್ರಿಪೇರ್ ಆಗಿರುತ್ತೆ. ಇದು ಲಾಂಗರ್ ಪೀರಿಯಡ್ವರೆಗೂ ಹಾಗೇ ಮದರ್ ಬ್ಲಡ್ಡಲ್ಲಿ ಉಳಿದಿರುತ್ತೆ. ಹಾಗಾಗಿ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸೀಸಲ್ಲಿ ಈ RH ಆ್ಯಂಟಿಬಾಡೀಸ್, ಮದರಲ್ಲಿರುವಂತಹ RH ಆ್ಯಂಟಿಬಾಡೀಸು ಲೀಕ್ ಆಗಿ RH ಪಾಸಿಟಿವ್ ಇರುವಂಥ ಫೀಟಸ್ಸಿಗೆ ಏನಾಗುತ್ತೆ, ಲೀಕ್ ಆಗಿ RBCs ಆಫ್ ದ ಫೀಟಸ್ಸಿನ RBCsನ ಡಿಸ್ಟ್ರಾಯ್ ಮಾಡುತ್ತೆ. ಇಟ್ ಮೇ ಲೀಡ್ ಟು ದ ಡೆತ್, ದಟ್ ಮೀನ್ಸ್ ಇಟ್ ಕುಡ್ ಬಿ ದ ಫೇಟಲ್ to the fetus, or it may cause severe anemia and jaundice to the baby. ಸೊ ಹೀಗೆ RBCs ಡಿಸ್ಟ್ರಾಯ್ ಆಗೋದ್ರಿಂದ ಫೀಟಸ್ ಡೆತ್ ಆಗ್ಬೋದು, ಅಥವಾ ಅವರಲ್ಲಿ ಆ ಫೀಟಸ್ಸಲ್ಲಿ ಅನೇಮಿಯಾ ಕಾಣಿಸ್ಕೊಳ್ಬೋದು ಮತ್ತು ಜಾಂಡಿಸ್ ಕಾಣಿಸ್ಕೊಳ್ಬೋದು. ಈ ಕಂಡೀಷನ್ನ ಏನಂತ ಕರಿತೀವಿ, ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಅಂಥೇಳಿ ಕರಿತೀವಿ. ಸೊ ಈ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸನ್ನು ಅವಾಯ್ಡ್ ಮಾಡ್ಬೋದು. ಹೇಗೆ? ಬೈ ಅಡ್ಮಿನಿಸ್ಟರಿಂಗ್ RhoGAM injection to the mother immediately after the delivery of first child within 72 hours. ನೋಡಿ, ಈ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸನ್ನು ಅವಾಯ್ಡ್ ಹೇಗೆ ಮಾಡಬಹುದು ಅಂತ ಅಂದರೆ, ಆ್ಯಂಟಿ-RH ಆ್ಯಂಟಿಬಾಡೀಸನ್ನು ಇಂಜೆಕ್ಷನನ್ನು ಮದರಿಗೆ ಫಸ್ಟ್ ಡೆಲಿವರಿ ಆದ 72 hours ಒಳಗಡೆನೆ ಅಡ್ಮಿನಿಸ್ಟರಿಂಗ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು, ಅವಾಯ್ಡ್ ಮಾಡಬಹುದು. RhoGAM ಇಂಜೆಕ್ಷನ್ ಅಂದರೆ ದಿಸ್ ಕಂಟೈನ್ಸ್ ಆ್ಯಂಟಿ-RH ಆ್ಯಂಟಿಬಾಡೀಸ್ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್. ನೋಡಿ, ಸೊ ದಿಸ್ ಇಸ್ ದ ಒನ್ ಆಫ್ ದ ಬ್ಲಡ್ ಗ್ರೂಪ್ RH ಇನ್ಕಂಪ್ಯಾಟಬಿಲಿಟಿ ಅಂದರೆ ಬ್ಲಡ್ RH ಫ್ಯಾಕ್ಟರ್ ಮಿಸ್ಮ್ಯಾಚಿಂಗ್. ಸೊ ದಿಸ್ ಕ್ಯಾನ್ ಸ್ಟಡಿಡ್ ಇನ್ ದ RH ನೆಗೆಟಿವ್ ಆಫ್ ದ ಬ್ಲಡ್ ಆಫ್ ದ ಮದರ್ ಆ್ಯಂಡ್ RH ಪಾಸಿಟಿವ್ ಬ್ಲಡ್ ಆಫ್ ದ ಫೀಟಸ್. ನೋಡಿ, RH negative of the blood do not expose to the RH positive of the fetus in the first pregnancy because it is well separated by the placenta. So during the first delivery, means the delivery of the first child, the possibility of exposure of the RH of the mother to the RH positive, exposure of the maternal blood to the RH positive blood of the fetus. RH ಆ್ಯಂಟಿಜನ್ನಿಗೆ ಮದರಿನ RH ನೆಗೆಟಿವ್ ಬ್ಲಡ್ ಎಕ್ಸ್ಪೋಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆಗ ವೆನ್ ಇಟ್ ಈಸ್ ಎಕ್ಸ್ಪೋಸಸ್, ದೆನ್ ದ ಮದರ್ ಬ್ಲಡ್ ಸ್ಟಾರ್ಟ್ ಟು ಪ್ರಿಪೇರ್ ದ ಆ್ಯಂಟಿಬಾಡೀಸ್ ಅಗೇನ್ಸ್ಟ್ ದಟ್ RH antigens. So these antibodies remain in the body of the mother for longer period. When in the subsequent pregnancies, these RH antibodies from the mother of the RH negative blood can leak into the blood of the fetus of RH positive and destroy the fetal RBCs. RBCsನ ಫೀಟಸ್ಸನ್ನು RBCsನ್ನು ಡೆಸ್ಟ್ರಾಯ್ ಮಾಡುತ್ತೆ. ಸೊ ದಿಸ್ ಕುಡ್ ಲೀಡ್ ಟು ದ ಡೆತ್ ಆಫ್ ದ ಫೀಟಸ್. RH ಪಾಸಿಟಿವ್ ಬ್ಲಡ್ ಇರುವಂಥ ಫೀಟಸ್ಸಿನ ಡೆತ್ ಆಗುವ ಚಾನ್ಸಸ್ ಇರುತ್ತೆ, ಅಥವಾ ಅವರಲ್ಲಿ RH ಪಾಸಿಟಿವ್ ಬೇಬೀಸಲ್ಲಿ ಅನೇಮಿಯಾ ಅಥವಾ ಜಾಂಡಿಸ್ ಕಾಣಿಸ್ಕೊಳ್ಳುವ
ಬರುವಂತಹ ಚಾನ್ಸಸ್ ಇರುತ್ತೆ. ಈ ಕಂಡೀಷನ್ ಏನಂತ ಕರೆಯೋದು, ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಅಂತ ಹೇಳಿ ಕರೀತಾರೆ. ಇದನ್ನ RH ಆಂಟಿಬಾಡೀಸ್ ಅಂದರೆ ರೋಗ್ಯಾಮ್ ಅನ್ನುವಂಥ ಇಂಜೆಕ್ಷನ್ನ RH ನೆಗೆಟಿವ್ ಮದರ್ಗೆ ಇಮಿಡಿಯೇಟ್ಲಿ after the first delivery, within the 72 hours of the first delivery, by administering this injection can be avoided. So ಈ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ನ RH ಆಂಟಿಬಾಡೀಸ್ ಇಂಜೆಕ್ಷನನ್ನು ಅಂದರೆ ರೋಗ್ಯಾಮ್ ಅನ್ನುವಂಥ ಇಂಜೆಕ್ಷನನ್ನು ಮದರಿಗೆ ಫಸ್ಟ್ ಡೆಲಿವರಿ ಆದ 72 ಅವರ್ಸ್ ಒಳಗಡೆಗೆ ಅಡ್ಮಿನಿಸ್ಟರ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು, ಈ ಕಂಡೀಷನಿಂದ ಪ್ರಿವೆಂಟ್ ಮಾಡ್ಬೋದು, ಇದನ್ನು ಅವಾಯ್ಡ್ ಮಾಡಬಹುದು. ದಿಸ್ ಈಸ್ ಅಬೌಟ್ ದ ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್.